ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶಕ್ಕೆ ಬ್ಲೌಸ್ ಪೀಸ್ ಇಂದ ಹೇಗೆ ಅಲಂಕಾರ ಮಾಡೋದು ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ನಾನು ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ, ನೀವೇ ನೋಡ್ಬೋದು. ಸೊ ಇದು ನಾರ್ಮಲ್ ಬ್ಲೌಸ್ ಪೀಸ್. ಇವಾಗ ನೀವು ದೇವ್ರಿಗೆ ಉಡಿಸ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಆ ಬ್ಲೌಸ್ ಪೀಸ್ ನ ಹೊಸದೇ ತಗೊಳ್ಳಿ. ಸೊ ಯಾರ ಬೇರೆಯವ್ರು ಕೊಟ್ಟಿರೋ ಬ್ಲೌಸ್ ಪೀಸ್ ಎಲ್ಲ ಯೂಸ್ ಮಾಡಬೇಡಿ, ಇದು ಹೊಸ ಬ್ಲೌಸ್ ಪೀಸೇನೆ. ಸೊ ಇದನ್ನ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೇಫ್ಟಿ ಪಿನ್ ನ ತಗೊಂಡಿದ್ದೀನಿ, ಯಾಕೆಂದ್ರೆ ನಾವು ಪ್ಲೀಟ್ಸ್ ಮಾಡಿದಾಗ ಸೇಫ್ಟಿ ಪಿನ್ ಬೇಕಾಗತ್ತೆ. ಸೊ ಅದಕ್ಕೆ ಸೇಫ್ಟಿ ಪಿನ್ ನ ತಗೊಂಡಿದ್ದೀನಿ. ಸೊ ಇವೆರಡೇ ಬೇಕಾಗಿರೋದು. ಸೊ ಈಗ ನಿಧಾನಕ್ಕೆ ನೀವೇ ನೋಡ್ಬೋದು, ಈ ರೀತಿ ಪ್ಲೀಟ್ಸ್ ನ ಮಾಡ್ಕೋಬೇಕು. ಓಕೆನಾ? ನೀವು ಈ ರೀತಿ ಕೂಡ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಕೆಲವೊಬ್ರು ಈ ತರ ನೀಟಾಗಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ಒಂದು ಟೇಬಲ್ ಹಾಕೊಳ್ಳಿ, ಆ ಟೇಬಲ್ ಅಲ್ಲಿ ಈ ತರ ಫೋಲ್ಡ್ ಮಾಡ್ತಾ ಹೋಗ್ಬೋದು ಈ ತರ. ಬಟ್ ಅದು ನನಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ನಾನು ಇದೇ ರೀತಿ ಫೋಲ್ಡ್ ಮಾಡ್ತೀನಿ. ಸೊ ನೋಡ್ಬೋದು, ಸೊ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಈ ರೀತಿ ನೀಟಾಗೆ ಫೋಲ್ಡ್ ಮಾಡಿ. ಸೊ ಆಮೇಲೆ ಈ ಸೈಡ್ ಎಲ್ಲ ಸರಿ ಮಾಡ್ಕೊಳ್ಳೋಣ. ನೋಡ್ಬೋದು ಗೈಸ್, ನೋಡಿ ಈ ತರ. ನೀವು ಬೇಕಂದ್ರೆ ಇನ್ನೂ ಸಣ್ಣ ಪ್ಲೀಟ್ಸ್ ಕೂಡ ಮಾಡ್ಕೋಬಹುದು, ಇಲ್ಲ ಅಂತ ಅಂದ್ರೆ ಸ್ವಲ್ಪ ದಪ್ಪಕ್ಕೆ ಮಾಡ್ಕೋಬಹುದು. ನೋಡಿ, ನಾನು ನಾರ್ಮಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಸಣ್ಣ ಬೇಡ ಅಂತ ನೀಟಾಗೆ ಈ ತರ ಪ್ಲೀಟ್ಸ್ ಮಾಡ್ಕೋಬೇಕು. ಒಂದೇ ಸಮಾನೆ ಇರಬೇಕು. ಆಮೇಲೆ ಸೇಫ್ಟಿ ಪಿನ್ ಇಂದ ನಾನು ಇಲ್ಲಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ. ಸೊ ಈಗ ನಾನು ಇಲ್ಲಿ ಪಿನ್ ಹಾಕೊಂಡಿದ್ದೀನಿ. ಸೊ ಇವಾಗ ನಿಧಾನಕ್ಕೆ ಇಲ್ಲಿವರೆಗೂ ನೀಟಾಗಿ ಪ್ಲೀಟ್ಸ್ ನ ಮಾಡ್ಕೊಳ್ಳೋಣ. ಸೊ ಏನ್ ಪ್ಲೀಟ್ಸ್ ಮಾಡ್ಕೊಂಡಿದೀವೋ ಇವಾಗ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ತಗೊಳ್ಳಿ ಈ ತರ. ಸೊ ನೀವು ಬೇಕಂದ್ರೆ ಕ್ಲಿಪ್ ಕೂಡ ಯೂಸ್ ಮಾಡ್ಬೋದು, ಆದ್ರೆ ನಾನು ಸೇಫ್ಟಿ ಪಿನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಗೈಸ್, ಸೊ ಇವಾಗ ಇನ್ನೊಂದು ಸೇಫ್ಟಿ ಪಿನ್ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಅದೇ ರೀತಿ ಪೂರ್ತಿ ಇಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ತೀನಿ. ಸೊ ಈಗ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ದಾರ ಅಡ್ಡ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಈಗ ಪಿನ್ ಹಾಕೊಳ್ತೀನಿ. ಸೊ ನೋಡ್ಬೋದು, ಈ ರೀತಿ ಪ್ಲೀಟ್ಸ್ ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ಹೇಳ್ತೀನಿ. ಸೊ ಗೈಸ್, ಇವಾಗ ನಾನು ಈ ತರ ಕಳಶಕ್ಕೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಲದ ಮೇಲೆ ಹಂಗೆ ನಾವು ದೇವ್ರಿಗೆ ಉಡ್ಸ್ಬಾರ್ದು, ಅಂದ್ರೆ ದೇವ್ರನ್ನ ಕುಣಿಸ್ಬಾರ್ದು. ಸೊ ನೆಲದ ಮೇಲೆ ಸೊ ಇವಾಗ ತಟ್ಟೆ ಏನಾರ ಹಾಕಿ ಅದಕ್ಕೆ ಅಕ್ಕಿ ಹಾಕ್ಬೇಕು. ಕೆಲವೊಬ್ರು ಈ ಕಳಶದೊಳಗೆ ಅವ್ರು ಅಕ್ಕಿ ಹಾಕ್ತಾರೆ, ಕೆಲವೊಬ್ರು ನೀರ್ ಹಾಕ್ತಾರೆ. ಇವಾಗ ನಿಮ್ಗೆ ವಿಡಿಯೋ ತೋರ್ಸಕ್ಕೋಸ್ಕರ ನಾನು ಅಕ್ಕಿ ಹಾಕೊಂಡಿದ್ದೀನಿ. ಸೊ ಇವಾಗ ನಾವು ಹೇಗೆ ಉಡ್ಸೋದು ಅಂತ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಗೈಸ್, ಇವಾಗ ನಾನು ಈ ತರ ಕಳಶಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ತರ ಕಳಶಕ್ಕೆ ರೆಡಿ ಮಾಡ್ಕೊಂಡು ಆಮೇಲೆ ನಾವು
ಬ್ಲೌಸ್ ಪೀಸ್ನ ಉಡ್ಸೋಣ. ನಾವು ಇವಾಗ ಆಗ್ಲೇ ನಾವು ಏನು ಬ್ಲೌಸ್ ಪೀಸ್ನ ಮಾಡ್ಕೊಂಡಿದ್ವು ಈ ಥರ ಪ್ಲೀಟ್ಸ್ನ, ಅದನ್ನ ನಿಧಾನಕ್ಕೆ ನಾವು ಈ ರೀತಿ ಹಾಕೋಬೇಕು. ಓಕೆನಾ? ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಈ ರೀತಿ. ಸೊ ಇಲ್ಲೆಲ್ಲ ಪಿನ್ನ ಇವಾಗಲೇ ತೆಗಿಬೇಡಿ ಗೈಸ್, ಯಾಕೆ ಅಂತ ಅಂದ್ರೆ ಪ್ಲೀಟ್ಸ್ ಎಲ್ಲ ಬಿಚ್ಚೋಗ್ಬಿಟ್ರೆ ಅವಾಗ ಉಡ್ಸೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಪಿನ್ನೆಲ್ಲ ಹಂಗೆ ಇರಲಿ. ಆಮೇಲೆ ಪಿನ್ನ ಹೇಗೆ ತೆಗೆದ್ಬಿಟ್ಟು ನೀಟಾಗೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ನಾವು ನೀಟಾಗೆ ಒಂದೇ ಸಮಾನೆ ಇರಬೇಕಿದು. ಇದು ಏನಿದೆ ಒಂದೇ ಸಮಾನೆ ಇರಬೇಕು. ನೀಟಾಗೆ ಈ ರೀತಿ ನೋಡಿ, ಆಯ್ತಾ? ಸೊ ನೆಕ್ಸ್ಟ್ ಇವಾಗ ಸೇಫ್ಟಿ ಪಿನ್ ಎಲ್ಲ ಹಾಕೋಬೇಕು. ಇವಾಗ ಸೇಫ್ಟಿ ಪಿನ್ ಹಾಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಈ ರೀತಿ. ನೆಕ್ಸ್ಟ್ ಇವಾಗ ಈ ತರ ಪಿನ್ಸ್ಗಳು ಏನೇನು ಹಾಕೊಂಡಿದ್ರೋ ಅದನ್ನ ತೆಗೆದ್ಬಿಡಿ. ಸೊ ಇವಾಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಗೈಸ್, ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಇಲ್ಲೇನಾರ ಕೋಲ್ ಹಾಕೊಂಡಿದ್ರೆ ಅಲ್ಲಿ ನೀವು ಕೋಲ್ಗೆ ಸಿಕ್ಸ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನೀಟಾಗಿ ಈ ರೀತಿ ಹಿಂದೆಗಡೆ ಪಿನ್ ಹಾಕೊಂಡ್ಬಿಟ್ರೆ ಆಗೋಯ್ತು. ಸೊ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ನ ಇಗ್ನೋರ್ ಮಾಡಿ ಪ್ಲೀಸ್. ಸೊ ಇವಾಗ ಹಿಂದೆಗಡೆ ಒಂದು ಪಿನ್ ಹಾಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಗೈಸ್. ನೀವು ಅಲಂಕಾರ ಎಲ್ಲ ಮಾಡಾದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇಲ್ಲೊಂದು ಚಿಕ್ಕದಾಗಿ ಒಂದು ಪಿನ್ ಹಾಕೊಳ್ತಾ ಇದ್ದೀನಿ. ಸೊ ಕಾಣಿಸ್ತಾ ಇರೋ ತರ ಪಿನ್ ಹಾಕೊಂಡ್ಬಿಡಿ. ಸೊ ನೋಡ್ಬೋದು ಈ ರೀತಿ ಕಾಣಿಸ್ತಾ ಇದೆ. ಸೊ ನೋಡ್ಬೋದು ಗೈಸ್ ಈ ತರ ಕಾಣಿಸ್ತಾ ಇದೆ. ಸೊ ಇವಾಗ ಕೆಳಗಡೆ ಒಂದ್ ಸ್ವಲ್ಪ ಈ ತರ ದಾರ ಎಲ್ಲ ಇದೆಯಲ್ಲ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ ಬಿಡ್ತೀನಿ. ಸೊ ನೀವು ಇವಾಗ ಸಿಂಪಲ್ ಆಗಿನೇ ಉಡ್ಸ್ಬೋದು ಗೈಸ್. ಈ ತರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾರ ದೇವ್ರಿಗೆ ಸೀರೆ ಉಡ್ಸಲ್ಲ ಅಂತ ಅಂದ್ರೆ ಈ ತರ ಬ್ಲೌಸ್ ಪೀಸ್ ಇಂದಾನೆ ದೇವ್ರ ಮನೆಗೆ ಅಲಂಕಾರ ಮಾಡ್ಕೋಬಹುದು. ಸೊ ತುಂಬಾನೇ ದಾರ ಇತ್ತು, ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟೆ. ಸೊ ನೋಡ್ಬೋದು ಗೈಸ್ ನೀಟಾಗಿ ನಾನು ಕಟ್ ಮಾಡಿಕೊಂಡು ಈ ತರ ನೋಡ್ಬೋದು ಯಾವ ತರ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಮುಖವಾಡ ಎಲ್ಲ ಹಾಕಿ ಜುವೆಲ್ಸ್ ಎಲ್ಲ ಹಾಕಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ನಾನು ಶೇರ್ ಮಾಡ್ತೀನಿ. ಸೊ ಈಗ ಕಳ್ಸಕ್ಕೆ ಮುಖವಾಡ ಹಾಕಿದ್ದೀನಿ ಗೈಸ್, ಇಯರಿಂಗ್ಸ್ ಕೂಡ ಹಾಕಿದ್ದೀನಿ. ಇವಾಗ ನಾನು ನೆಕ್ಲೆಸ್ ಹಾಕ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ಹಾಕೋಬಹುದು, ಯಾವ ಜುವೆಲ್ಸ್ ಬೇಕಾದ್ರೂ ಹಾಕೋಬಹುದು.
ಸೊ ಇದು ಆಪ್ಷನಲ್ ಗೈಸ್, ನೀವು ಲಾಂಗ್ ಸರ ಹಾಕೋಬಹುದು, ಇಲ್ಲಾಂದ್ರೆ ಹಾಕೊಳ್ದೇನು ಕೂಡ ಇರ್ಬೋದು. ಸೊ ನನಗಿದು ಹಾಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನಿಸ್ತು, ಅದಕ್ಕೆ ಹಾಕೊಂಡಿದ್ದೀನಿ. ಗೈಸ್ ಇಲ್ಲಿ ಮಧ್ಯದಲ್ಲಿ ಒಂದು ಕಮಲ ಇಟ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವೇ ನೋಡ್ಬೋದು, ಇವಾಗ ಕಂಪ್ಲೀಟ್ ಆಗಿ ಡೆಕೋರೇಷನ್ ಮುಗ್ದಿದೆ. ನೋಡ್ಬೋದು ಕಳಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ಇದೇ ತರ ಸಿಂಪಲ್ ಆಗಿ ಮಾಡ್ಕೋಬಹುದು, ಏನಿಲ್ಲ ನೀಟಾಗಿ ಪ್ಲೀಟ್ಸ್ ನ ಮಾಡ್ಕೊಂಡು ಕೆಲವೊಂದು ಸೇಫ್ಟಿ ಪಿನ್ ಇಂದ ನೀವು ನೀಟಾಗಿ ಈ ತರ ಏನ್ ನಾನು ಇವಾಗ ಹೆಂಗ್ ಉಡ್ಸಿದೀನೋ ಅದೇ ತರನೇ ನೀವು ನೀಟಾಗಿ ಉಡ್ಸ್ಕೋಬಹುದು. ಆಮೇಲೆ ಸ್ವಲ್ಪ ಜುವೆಲ್ಸ್ ಹಾಕಿ ಈ ತರ ಊದ್ ಅಲಂಕಾರ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.